ನಮಸ್ತೆ ಚಿಲ್ಡ್ರನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 3ನೇ ತರಗತಿಯ ಪಾಠ 2 ನನ್ನ ಕನಸು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ. ಮೊದಲನೇದಾಗಿ ಪದಗಳ ಅರ್ಥ. ಚಿತ್ತಾರ ಅಂದರೆ ಚಿತ್ರ, ನಿನಾದ ಅಂದರೆ ಧ್ವನಿ, ನಿಮಿರು ಅಂದರೆ ನೆಟ್ಟಗೆ ನಿಲ್ಲು ಅಥವಾ ನೆಟ್ಟಗಾಗು, ಕಲರವ ಅಂದರೆ ಪಕ್ಷಿಗಳ ಕೂಗು, ಸಂರಕ್ಷಿಸು ಅಂದರೆ ಕಾಪಾಡು, ಮೂದಲಿಸು ಅಂದರೆ ಹಂಗಿಸು ಅಥವಾ ಹೀಯಾಳಿಸು. ಈಗ ಟಿಪ್ಪಣಿ ನೋಡೋಣ ಮಕ್ಕಳ. ಸಾಲು ಮರದ ತಿಮ್ಮಕ್ಕ. ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ ನೂರಾರು ಸಸಿಗಳನ್ನು ನೆಟ್ಟು ಪೋಷಿಸಿ ಮರಗಳನ್ನು ಬೆಳೆಸಿದ ಮಹಿಳೆ. ವಲಸೆ ಅಂದರೆ ಜನ ಗುಳೆ ಹೋಗುವುದು, ಒಕ್ಕಲು ಹೋಗುವುದು. ಅತಿವೃಷ್ಟಿ ಮಿತಿಮೀರಿದ ಮಳೆ. ಅನಾವೃಷ್ಟಿ ಮಳೆ ಬಾರದಿರುವುದು. ಈಗ ಮೊದಲನೇದಾಗಿ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ. ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ಮೊದಲನೇ ಪ್ರಶ್ನೆ, ಕಾಡಿಗೆ ಮರ ಕಡಿಯಲು ಬಂದವರು ಯಾರು? ಉತ್ತರ, ಕಾಡಿಗೆ ಮರ ಕಡಿಯಲು ಬಂದವರು ಮಾನವ. ಎರಡನೇ ಪ್ರಶ್ನೆ, ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು? ಅದಕ್ಕೆ ಉತ್ತರ, ಮಾನವ ಮೊಲವನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು. ಮೂರನೇ ಪ್ರಶ್ನೆ ಮಕ್ಕಳ, ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು? ಉತ್ತರ, ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು. ಎರಡನೇ ಮೇನ್ ಮಕ್ಕಳ, ಈ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸು. ಮೊದಲನೇ ಪ್ರಶ್ನೆ, ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ? ಉತ್ತರ, ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದ್ದರೂ ಸಹ ಕಾಡಿನ ನಾಶಕ್ಕೆ ಮುಂದಾಗಿರುವ ಮಾನವನನ್ನು ಕಂಡು ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿತು. ಎರಡನೇ ಪ್ರಶ್ನೆ, ರಾಜು ಕಂಡ ಕನಸೇನು? ಉತ್ತರ, ಕಾಡಿನಲ್ಲಿ ಪ್ರಾಣಿಗಳೆಲ್ಲವೂ ಸೇರಿ ಮರ ಕಡಿಯಲು ಬಂದ ಮಾನವನ ಮನ ಪರಿವರ್ತನೆ ಮಾಡಿದ ಹಾಗೆ ರಾಜು ಕನಸು ಕಂಡನು. ಮೂರನೇ ಪ್ರಶ್ನೆ ಮಕ್ಕಳ, ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು? ಉತ್ತರ, ಗೀಜಗನ ಗೂಡು, ಜೇನುಗೂಡು, ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಮತ್ತು ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಮಾನವನ ಸವಾಲಿಗೆ ಕಾಗೆ ಉತ್ತರ ಕೊಟ್ಟಿತು. ಮುಂದಿನ ಪ್ರಶ್ನೆ ಹೆಡ್ಡಿಂಗ್ ಮಕ್ಕಳ, ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಬರೆ. ಮೊದಲನೇದು, ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ಈ ಮಾತನ್ನು ಯಾರು ಹೇಳಿದ್ರು? ಈ ವಾಕ್ಯವನ್ನು ಮರವು ಮಾನವನಿಗೆ ಹೇಳಿತು. ಎರಡನೇ ಪ್ರಶ್ನೆ, ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಈ ವಾಕ್ಯವನ್ನು ರಾಜುವಿನ ಅಮ್ಮ ರಾಜುವಿಗೆ ಹೇಳಿದರು. ನೆಕ್ಸ್ಟ್ ಹೆಡ್ಡಿಂಗ್ ಮಕ್ಕಳ, ಆ ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಬ ಪಟ್ಟಿಯಲ್ಲಿರುವ ಅವುಗಳ ವಿಶೇಷತೆಗಳ ಜೊತೆ ಹೊಂದಿಸಿ ಬರೆ. ಇದು ಆ ಪಟ್ಟಿ ಮಕ್ಕಳ, ಇದು ಬ ಪಟ್ಟಿ. ಇದರಲ್ಲಿ ಮೊದಲನೇದಾಗಿ ಕೋಗಿಲೆ. ಕೋಗಿಲೆ ಹೆಂಗೆ ಕೂಗುತ್ತೆ? ಇಂಪಾದ ಧ್ವನಿಯಿಂದ ಕೂಗುತ್ತೆ. ಸೊ ಇದು ಇಂಪಾದ ಧ್ವನಿ. ಜಿಂಕೆದೇನು ಸ್ಪೆಷಾಲಿಟಿ ಇರುತ್ತೆ? ಜಿಂಕೆಗೆ ಸುಂದರವಾದ ಕಣ್ಣುಗಳಿರುತ್ತೆ, ಸುಂದರವಾದ ಕಣ್ಣು. ನವಿಲು ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ ಮಕ್ಕಳ, ಇದು ಆಕರ್ಷಕ ನಡಿಗೆಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ವಿರುದ್ಧಾರ್ಥಕ ಪದ ಬರೆಯಿರಿ. ಅಂಜುಬುರುಕಗೆ ಆಪೋಸಿಟ್ ವರ್ಡು ವಿರುದ್ಧಾರ್ಥಕ ಪದ ಧೈರ್ಯವಂತ. ಮೊದಲು ವಿರುದ್ಧಾರ್ಥಕ ಪದ ಕೊನೆ.
ಉಳಿವು ವಿರುದ್ಧಾರ್ಥಕ ಪದ ಅಳಿವು. ಅತಿವೃಷ್ಟಿ ವಿರುದ್ಧಾರ್ಥಕ ಪದ ಅನಾವೃಷ್ಟಿ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಚಿತ್ರ ನೋಡಿ ವಾಕ್ಯ ಬರೆ. ಈ ಚಿತ್ರ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವು ಬರೀಬೇಕು. ನನಗನ್ಸಿದ್ದನ್ನು ನಾನು ಇಲ್ಲಿ ಪಕ್ಕದಲ್ಲಿ ಬರೆದಿದ್ದೀನಿ ಮಕ್ಕಳ. ಇದು ನೋಡಿ ಇದರಿಂದ ನಿಮ್ಗೊಂದು ಐಡಿಯಾ ಸಿಗುತ್ತೆ. ನೀವು ನಿಮಗೆ ಏನು ಅನಿಸಿಕೆ ಇರುತ್ತೋ ಅದನ್ನು ನೀವು ಸಪ್ರೇಟಾಗಿ ಬರೀಬಹುದು. ನಾನು ಇದನ್ನು ನೋಡಿದ ತಕ್ಷಣ ನನಗೇನು ಅನಿಸಿತ್ತು, ಹುಡುಗನು ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ. ಪ್ರತಿದಿನ ಗಿಡಕ್ಕೆ ಹೀಗೆ ನೀರು ಹಾಕಿ ಪೋಷಿಸಿದರೆ ಗಿಡ ಮರವಾಗಿ ಬೆಳೆದು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗುತ್ತದೆ. ಇದು ನನಗನ್ಸಿದಂಥ ಅನಿಸಿಕೆ ಮಕ್ಕಳ. ಸಾಮರ್ಥ್ಯಾಧಾರಿತ ಚಟುವಟಿಕೆ. ಈ ಕೆಳಗಿನ ಸಾಲುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ ಓದಿ. ಮಕ್ಕಳ, ಇದು ನೀವು 3ನೇ ಕ್ಲಾಸ್ ಆಗಿರೋದ್ರಿಂದ ನಿಮ್ಮ ನಾಲ್ಗೆ ಚೆನ್ನಾಗಿ ತಿರುಗಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಒಂದೊಂದು ಸೆಂಟೆನ್ಸ್ನ ನಿಮಗೆ ಕೊಟ್ಟಿರ್ತಾರೆ. ಅದನ್ನು ನಿಮ್ಮ ಜೊತೆಗಾರರ ಜೊತೆಗೆ ಅಥವಾ ನಿಮ್ಮ ಸ್ನೇಹಿತರ ಜೊತೆಗೆ ನೀವು ಸ್ಪೀಡಾಗಿ ಹೇಳ್ಕೊಂಡು ಹೋಗಬೇಕು. ಒಂದು ಸಲ ನೀವು ಹೇಳಬೇಕು, ಒಂದು ಸತಿ ನಿಮ್ಮ ಸ್ನೇಹಿತರು ಹೇಳಬೇಕು. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಇದನ್ನು ನೀವು 5 ಬಾರಿ ಹೇಳಬೇಕು ಮಕ್ಕಳ. ನಿಮ್ಮ ಸ್ನೇಹಿತ ಕೂಡ 5 ಬಾರಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸ್ಪೀಡಾಗಿ, ಜೋರಾಗಿ, ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುವಂಥದ್ದು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ನೆಕ್ಸ್ಟ್ ಒನ್, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಮಾಡ್ತಿರಲ್ವ ಮಕ್ಕಳ ಇದನ್ನು? ಈ ಆ್ಯಕ್ಟಿವಿಟಿ ನೀವೇ ಮಾಡಬೇಕು. ನೆಕ್ಸ್ಟು, ಈ ಪದಗಳನ್ನು ಸ್ಪಷ್ಟವಾಗಿ ಓದಿ ನೀಡಿರುವ ಖಾಲಿ ಜಾಗದಲ್ಲಿ ಶುದ್ಧವಾಗಿ ಬರೆಯಿರಿ. ನೋಡಿ, ಇಲ್ಲಿ ಒಂದಷ್ಟು ಪದಗಳನ್ನ ಕೊಟ್ಟಿದ್ದಾರೆ. ಈ ಜಾಗದಲ್ಲಿ ನೀವು ಸೇಮ್ ಇದನ್ನೇ ಕಾಪಿ ಮಾಡ್ಕೋಬೇಕು. ಮುಗಿಲೆತ್ತರ, ಪ್ರತಿಧ್ವನಿ, ನಿಮಿರು, ಭಯ ಮಿಶ್ರಿತ, ಅತಿವೃಷ್ಟಿ, ಮನಃಪರಿವರ್ತನೆ, ಉತ್ಪಾದಿಸು, ತೋರ್ಪಡಿಸು, ಅನಾವೃಷ್ಟಿ, ಸೌಂದರ್ಯ. ಸೇಮ್ ಇದೇ ಪದಗಳನ್ನ ಮಕ್ಕಳ ನಾನಿಲ್ಲಿ ಕಾಪಿ ಮಾಡಿದ್ದೀನಿ. ನೀವು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟು ಇಮೇನ್ ಮಕ್ಕಳ, ನಿನಗೆ ಗೊತ್ತಿರುವ ಕಥೆಗಳಲ್ಲಿ ಒಂದನ್ನು ಸರಿಯಾದ ಸ್ವರಭಾರ ಮತ್ತು ಅಭಿನಯದ ಮೂಲಕ ಗೆಳೆಯರಿಗೆ ಹೇಳು. ಬಾಯಾರಿದ ಕಾಗೆ, ಇದು ಮೊದಲನೇ ಪ್ರಶ್ನೆ. ಬಾಯಾರಿದ ಕಾಗೆ ಪೂಜೆಯಿಂದ ನೀರು ಕುಡಿದ ಕತೆ. ನಾವು ಚಿಕ್ಕ ಮಕ್ಕಳಿಂದನೂ ಅದು ಕೇಳ್ತಾನೇ ಬರ್ತಾ ಇದ್ದೀವಲ್ಲ ಮಕ್ಕಳ. ಒಂದು ಕಾಗೆ ಹಾರು ಹೋಗ್ತಾ ಇರುತ್ತೆ, ಅದಕ್ಕೆ ಬಾಯಾರಿಕೆ ಆಗುತ್ತೆ. ಆದಾಗ ಅದೇನು ಮಾಡುತ್ತೆ, ಭೂಮಿ ಮೇಲೆ ಒಂದು ಹೂಜಿಲಿ ನೀರಿರುತ್ತೆ. ಆ ಹೂಜಿಲಿ ಅರ್ಧ ನೀರಿರೋದ್ರಿಂದ ಕಾಗೆ ಒಂದೊಂದೇ ಕಲ್ಲು ತೊಗೊಂಡ್ಬಂದು ಹೂಜಿಗೆ ಹಾಕಿ ನೀರು ಬೇಲ್ ಬಂದಾಗ ಕುಡಿದ್ಬಿಟ್ಟು ಪುರ್ರ ಅಂತ ಹಾರೋಗುತ್ತೆ ಅಲ್ವಾ? ಅದನ್ನು ನೀವು ನಿಮ್ಮ ಸ್ನೇಹಿತರಿಗೆ ಇನ್ನೂ ಚೆನ್ನಾಗಿ ಹೇಳಬೇಕು ಕತೆಗಳನ್ನ. ನಾನು ನಿಮಗೆ ಕ್ಲೂ ಕೊಟ್ಟಿದ್ದೀನಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ನೀವು ನಿಮ್ಮ ಸ್ನೇಹಿತರಿಗೆ ಚೆನ್ನಾಗಿ ಚಂದದ ಕತೆ ಹೇಳಬೇಕು ಮಕ್ಕಳ. ಕೈಗೆಟುಕದ ದ್ರಾಕ್ಷಿಯನ್ನು ನರಿ ಹುಳಿಯೆಂದು ಬಿಟ್ಟು ಹೋದ ಕತೆ. ಒಂದು ನರಿ ಏನು ಮಾಡುತ್ತೆ, ದ್ರಾಕ್ಷಿ ಮರ ಸಿಕ್ಕತ್ತೆ, ನೋಡ್ತಾ ಇರುತ್ತೆ. ಆಗ ದ್ರಾಕ್ಷಿ ಅದಕ್ಕೆ ಎಟುಕೋದೇ ಇಲ್ಲ. ನರಿ ಕೆಳಗಿರುತ್ತಲ್ವ, ಅದು ಹಾರೋದಿಲ್ಲ. ಹಾಗಾಗಿ ದ್ರಾಕ್ಷಿನ ಎತ್ಕೊಳ್ಳೋಕ್ಕಾಗ್ದಿರ ನರಿ ಏನು ಆಲೋಚನೆ ಮಾಡುತ್ತೆ, ಬಿಡು ನನಗೆ ಸಿಗದೇ ಇರೋ ಈ ದ್ರಾಕ್ಷಿ ಹುಳಿ ಇರುತ್ತೆ ಅಂತ ತನಗೆ ತಾನೇ ಸಮಾಧಾನ ಪಟ್ಕೊಳ್ಳುತ್ತೆ. ನೆಕ್ಸ್ಟ್ ಒನ್, ಸಿಂಹವನ್ನು ಕಾಪಾಡಿದ ಇಲಿಯ ಕತೆ. ಒಂದ್ಸಲ ಏನಾಗುತ್ತೆ, ಸಿಂಹ ಒಂದು ಬಲೆಯಲ್ಲಿ ಸಿಕ್ಕಾಕೊಂಡಿರುತ್ತೆ ಮಕ್ಕಳ. ಆ ಬಲೆನ ಇಲಿ ಬಿಡಿಸುತ್ತೆ. ಯಾವ ರೀತಿ ಬಿಡಿಸುತ್ತೆ, ತನ್ನ ನುಣುಪಾದ ಹಲ್ಲುಗಳಿಂದ ಇಲಿ ಆ ಬಲೆನ ಕಚ್ಚಿ ಕಟ್ ಮಾಡುತ್ತೆ. ಕಟ್ ಮಾಡಿದಾಗ ಏನು ಮಾಡುತ್ತೆ, ಸಿಂಹ ಹೊರಗಡೆ ಬರುತ್ತೆ ಅಲ್ವಾ? ಆ ಕತೆಗಳನ್ನ ನೀವು ಇನ್ನೂ ಚೆನ್ನಾಗಿ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೋಬೇಕು ಮಕ್ಕಳ. ನೆಕ್ಸ್ಟು, ಭಾಷಾ ಚಟುವಟಿಕೆ. ಇದರಲ್ಲಿ ಮೊದಲನೇದು, ಕೊಟ್ಟಿರುವ ಪದಗಳನ್ನು ಓದಿ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ಗಮನಿಸಿ. ಅರಸು, ಹರಸು, ಅಲ್ಲಿ, ಹಲ್ಲಿ, ಹುಳಿ, ಹುಳಿ. ಅರ್ಥ ಆಗ್ತಿದೆ ಮಕ್ಕಳ? ಓದಬೇಕಾದ್ರೆ ಬೇರೆ ಬೇರೆ ಉಚ್ಚಾರಣೆ ಬರ್ತಾ ಇದೆ. ಅರಸು ಅಂತಂದರೆ ಹುಡುಕು, ಹರಸು ಅಲ್ಲಿ ಅಂದರೆ ಅಲ್ಲಿದೆ ನೋಡು ಪೆನ್ನು ತೊಗೊಂಡು ಬಾ ಅಂತ ಹೇಳ್ತೀವಲ್ವ ಆ ರೀತಿ. ಮತ್ತು ಹಲ್ಲಿ ಅಂದರೆ ಲಿಝರ್ಡ್, ಗೋಡೆ ಮೇಲೆ ಓಡಾಡುತ್ತಲ್ವ ಅದು. ಉಳಿ ಅಂದರೆ ಉಳಿ ಅಂತ ನಾವು ಕಲ್ಲನ್ನು ಒಡೆಯೋದಕ್ಕೆ ಶಿಲ್ಪಿಗಳು ಬಳಸೋವಂಥದ್ದು ಉಳಿ. ಹುಳಿ ಅಂತಂದರೆ
ಮಾವಿನಕಾಯಿ ತಿನ್ಬೇಕಪ್ಪ ಎಷ್ಟು ಹುಳಿದಲ್ವ ಇದನ್ನು ಅಂತೀವಲ್ವ, ಆ ರೀತಿ ಅದು ರುಚಿ ಹೇಳುತ್ತೆ. ನೆಕ್ಸ್ಟು ಚಟುವಟಿಕೆ. ಈ ಪಾಠವನ್ನು ಶಿಕ್ಷಕರ ಸಹಾಯ ಮಾರ್ಗದರ್ಶನದೊಂದಿಗೆ ನಾಟಕ ರೂಪದಲ್ಲಿ ಅಭಿನಯಿಸು. ಶಿಕ್ಷಕರೊಂದಿಗೆ ಮಾತಾಡಿಕೊಂಡು ಶಾಲೆಯಲ್ಲಿ ಬೇಕಾದರೂ ನೀವು ಅದನ್ನು ನಾಟಕ ಮಾಡ್ಬೋದು ಮಕ್ಕಳ. ಇಲ್ಲಾಂದರೆ 4-5 ಜನ ನೀವೇನು ಆಟ ಆಡೋಕ್ಕೆ ಅಂತ ಮಕ್ಕಳು ಸೇರಿಕೊಳ್ತೀರ ಆಟ ಆಡುವಾಗ, ಆವಾಗ ಒಂದು ದಿನ ಆಟದ ಬದಲು ಈ ಥರ ನಾಟಕ ಕೂಡ ಮಾಡ್ಬೋದು. ಒಬ್ಬೊಬ್ಬರು ನನ್ನ ಪಾತ್ರನ ಹಂಚಿಕೊಂಡು ನಾಟಕ ಮಾಡ್ಬೋದು. ವಿವಿಧ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡುವುದನ್ನು ಕಲಿ. ಅಂದರೆ ನಿಮ್ಮ ಸ್ನೇಹಿತರೆಲ್ಲ ಮೀಟ್ ಮಾಡಿದಾಗ, ಜೊತೆ ಸೇರಿದಾಗ ನಾಯಿ ಯಾವ ಥರ ಕೂಗುತ್ತೆ, ಯಾವ ಥರ ಬೊಗಳುತ್ತೆ, ನಾಯಿ ಬೌ ಬೌ ಅನ್ನತ್ತೆ. ಮತ್ತು ಬೆಕ್ಕು ಯಾವ ಥರ ಕೂಕೊಳ್ಳುತ್ತೆ, ಮ್ಯಾವ್ ಮ್ಯಾವ್ ಅಂತ ಕೂಗುತ್ತೆ ಅಲ್ವಾ. ಆ ರೀತಿ ಬೇರೆ ಬೇರೆ ಪ್ರಾಣಿಗಳು ಯಾವ ಥರ ಧ್ವನಿ ಮಾಡುತ್ತೆ ಅನ್ನೋದನ್ನು ಕಲಿಬೇಕು ಮಕ್ಕಳು. ನಿನಗೆ ತಿಳಿದಿರುವ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಈ ಕೆಳಗೆ ಕೊಟ್ಟಿರುವ ಜಾಗದಲ್ಲಿ ಅಂಟಿಸು. ಇವಾಗೆಲ್ಲ ಏನು ಮಾಡ್ತಾರೆ ಮಕ್ಕಳ, ಶಾಲೆಯಲ್ಲೆಲ್ಲ ಪ್ರಾಜೆಕ್ಟ್ ವರ್ಕ್ ಅಂತ ಕೊಡ್ತಾರೆ. ಇಲ್ಲಿ ನಿಮಗೆ ಯಾವ್ದ್ಯಾವ್ದು ಇಷ್ಟ ಆಗಿರುತ್ತೋ ಆ ಪ್ರಾಣಿಗಳನ್ನೆಲ್ಲ ಇಲ್ಲಿ ಅಂಟಿಸ್ಬೇಕು. ಪಕ್ಷಿಗಳು ಅಂದರೆ ಬರ್ಡ್ಸ್ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗುತ್ತೋ ಅದನ್ನೆಲ್ಲ ಇಲ್ಲಿ ಅಂಟಿಸ್ಕೋಬೇಕು ಮಕ್ಕಳ. ಅಂಟಿಸ್ತೀರಲ್ವಾ ಮಕ್ಕಳ? ಇವತ್ತು ನನ್ನ ಕನಸು ಪಾಠದಿಂದ ಪ್ರಶ್ನೋತ್ತರಗಳನ್ನ ನೋಡಿದ್ದೀವಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗದಿರೆ ಮತ್ತೆ ಮತ್ತೆ ವೀಡಿಯೋಸ್ನ ಚೆಕ್ ಮಾಡಿ ನೋಟ್ಸ್ನ ಕಾಪಿ ಮಾಡ್ಕೊಳ್ಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ. ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚ್ಕೊಳ್ಳಿ. ಎಲ್ಲರೂ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್.